ಈಗ ಸಮಾಜ ಕಲ್ಯಾಣ ವ್ಯಾಪ್ತಿಯಲ್ಲಿ ಬರುವಂತಹ ವಸತಿ ಶಾಲೆಗಳ ಘೋಷವಾಕ್ಯ ಬದಲಾವಣೆಯಾಗಿದೆ ಸರ್. ಕೈ ಮುಗಿದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇದ್ದದನ್ನ ಈಗ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಬಾ ಅಂತ ಮಾಡಿದ್ದಾರೆ. ಯಾಕೆ ಇಷ್ಟು ದಿನ ಇದ್ದಿದ್ದು ಈಗ ಯಾಕೆ ಬದಲಾವಣೆ? ನೋಡಿ, ಬದಲಾವಣೆ ಯಾವಾಗ್ಲೂ ಸಹಜ. ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಅಂತ ಏನ್ ಹೇಳ್ತಾರೆ. ಯಾವಾಗ್ಲೂ ನಾವು ನಮ್ಮ ಸಮಾಜದ ಏನು ಸ್ಥಿತಿಗತಿಗಳಿರ್ತದೆ ಅದಕ್ಕೆ ತಕ್ಕಂಗೆ ಬದಲಾವಣೆ ಆಗಬೇಕಾಗ್ತದೆ. ಆಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಈಗ ಕುತೂಹಲ ಇರಲಿಲ್ಲ ಅಂದ್ರೆ ಕಲಿಕೆ ಇರೋದಿಲ್ಲ, ಕಲಿಕೆ ಇರೋದಿಲ್ಲ ಅಂದ್ರೆ ಜ್ಞಾನ ಬರೋದಿಲ್ಲ. ಯಾವ ಸಮಾಜದಲ್ಲಿ ಪ್ರಬುದ್ಧತೆ ಇರೋದಿಲ್ಲ ಅದು ಸಮೃದ್ಧ ಆಗಕ್ಕೂ ಸಾಧ್ಯ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರ್ಬೋದು, ಬಸವಣ್ಣನವರಿರ್ಬೋದು, ಬುದ್ಧ ಅವರಿರ್ಬೋದು, ಎಲ್ಲರೂ ಕೂಡ ಸಮೃದ್ಧ ಸಮಾಜ ಅಷ್ಟೇ ಬಯಸಿಲ್ಲ, ಪ್ರಬುದ್ಧ ಸಮಾಜ ಕೂಡ ಬಯಸಿದ್ರು. ಸೊ ಪ್ರಬುದ್ಧ ಭಾರತ ಕಟ್ಟಬೇಕು, ಒಂದು ಪ್ರಬುದ್ಧ ಸಮಾಜ ಕಟ್ಟಬೇಕು ಅಂದ್ರೆ ಅದಕ್ಕೆ ಪ್ರಶ್ನೆ ಕೇಳಬೇಕಾಗ್ತದೆ. ಆಮೇಲೆ ಮಕ್ಕಳಲ್ಲಿ ನಾವು ಆ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಬೇಕು. ಆದ್ರೆ ಅದು ಪ್ರಶ್ನೆ ಮುಖಾಂತರನೇ ಬೆಳೆಸ್ಬೇಕಲ್ಲ. ಯಾವ್ದಾದ್ರು ಈಗ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಇಲ್ಲ. ಆದ್ರೆ ಒಂದು ಸಮಾಜದಲ್ಲಿ ಈಗ ಅಥವಾ ಮಕ್ಕಳಲ್ಲಿ ಈ ಪ್ರಶ್ನೆ ಕೇಳುವ ಮನೋಭಾವನೆಗಳು ಬೆಳೆಸಿದ್ರೆ ಅವರಿಗೆ ಏನೋ ಒಂದು ವೈಜ್ಞಾನಿಕ ಮನೋಭಾವನೆ, ಒಂದು ಚಿಂತನೆ ಬೆಳೀತದೆ. ಸೊ ಅದಕ್ಕೆ ತಕ್ಕಂಗೆ ನಮ್ಮ ಯಾರು ಉಪನ್ಯಾಸಕರು ಇರ್ಬೋದು, ಟೀಚರ್ಸ್ ಇರ್ಬೋದು, ಅವರಿಗೂ ಕೂಡ ಒಂದು ಹೊಸ ರೂಪದಲ್ಲಿ ಕಲಿಕೆ ಕೂಡ ಆಗುತ್ತೆ. ಸೊ ಅದರಿಂದ ಇದರಲ್ಲಿ ತಪ್ಪೇನಿಲ್ಲ. ಆಮೇಲೆ ಸಂವಿಧಾನದಲ್ಲೂ ಕೂಡ ಇದು ಅವಕಾಶ ಇದೆ ಅಲ್ವಾ. ಏನ್ ನಾವೇನಲ್ಲಿ ಏನ್ ಬೇರೆದೇನಾದ್ರೂ ಹೇಳ್ತಾ ಇದೀವ? ನಾವು ಯಾವಾಗ್ಲೂ ಕೂಡ ಜ್ಞಾನಕ್ಕೆ ನಾವು ತಲೆ ಬಾಗ್ಲೇಬೇಕಲ್ಲ. ಈಗ ಲೈಬ್ರರಿಗಳಿಗೆ ನಾವು ಏನಂತ ಹೆಸರು ಇಟ್ಟಿದೀವಿ, ಮೇಲ್ದರ್ಜೆ ಮಾಡಿದೀವಲ್ಲ, ಏನಂತ ಇಟ್ಟಿದೀವಿ? ಅರಿವು ಕೇಂದ್ರ ಅಂತ ಇಟ್ಟಿರೋದು ನಾವು. ಅರಿವೇ ಗುರು ಅಂತ ಬಸವಣ್ಣನವ್ರು ಹೇಳಿರೋದು. ಇದು ತಪ್ಪಾ? ಸೊ ಅದರಿಂದ ಅರಿವು ಮೂಡಿಸ್ಲಿಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದ್ದಾರೆ. ನಾವು ನಾಲೆಜ್ ಬೇಸ್ಡ್ ಸೊಸೈಟಿ ಕ್ರಿಯೇಟ್ ಮಾಡಬೇಕಾಗಿದೆ. ನಾವು ಅಕಸ್ಮಾತ್ ಏನಾದ್ರೂ ನಾವು ನಿಜವಾಗ್ಲೂ ನಮ್ಮ ರಾಜ್ಯ ಮತ್ತೆ ನಮ್ಮ ರಾಷ್ಟ್ರ ವಿಶ್ವ ಗುರು ಆಗಬೇಕು ಅಂದ್ರೆ ಜ್ಞಾನಕ್ಕೆ ನಾವು ಅಗ್ರಸ್ಥಾನವನ್ನ ಕೊಡಬೇಕಾಗತ್ತೆ. ವಿ ಹ್ಯಾವ್ ಟು ಕ್ರಿಯೇಟ್ ನಾಲೆಜ್ ಬೇಸ್ಡ್ ಸೊಸೈಟೀಸ್. ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ ಇರ್ಬೋದು, ಬ್ಯಾಕ್ವರ್ಡ್ ಹಾಸ್ಟೆಲ್ಸ್ ಇರ್ಬೋದು, ಕ್ರೈಸ್ಟ್ ಸಂಸ್ಥೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಲೈಬ್ರರಿಗಳಿರ್ಬೋದು, ಇವೆಲ್ಲಾನು ಕೂಡ ಒಂದು ಅರಿವು ಕೇಂದ್ರಗಳಾದ್ರೆ ಮಾತ್ರ ನಾವು ಒಂದು ಸಮೃದ್ಧ ಮತ್ತೆ ಪ್ರಬುದ್ಧ ಭಾರತ ಕಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಿದ್ಧಾಂತ ನೋಡಿ, ಅನಂತ್ ಕುಮಾರ್ ಹೆಗಡೆ ಅವರಿಗೆ ಯಾಕ್ರಿ ಅಷ್ಟು ಬೆಲೆ ಕೊಡ್ತೀರಾ? ಅವ್ರ ಪಾರ್ಟಿನವರೇ ಕೊಡ್ತಾ ಇಲ್ಲ. ಎಲ್ಲಿ ಮಾತಾಡ್ಬೇಕು ಈ ಮನುಷ್ಯ ಮಾತಾಡೋದಿಲ್ಲ. ಪಾರ್ಲಿಮೆಂಟ್ ನಲ್ಲಿ ಎಷ್ಟು ಸರಿ ಮಾತಾಡಿದಾರ್ರಿ ಕನ್ನಡಿಗರ ಪರವಾಗಿ? ಇವ್ರ ಟಿಕೆಟ್ಗೋಸ್ಕರ ಎಷ್ಟು ಇವ್ರು ಮಾತಾಡ್ತಾ ಇದಾರೆ. ಕನ್ನಡಿಗರ ಪರವಾಗಿ ಒಂದ್ಸರಿ ಏನೋ ಮಾತಾಡಿದಿದ್ರೆ ಏನಾದ್ರೂ ಇವ್ರ ಬಗ್ಗೆ ಏನಾದ್ರೂ ಹೇಳ್ಬೋದಾಗಿತ್ತು. ಅದು ನೀವು ನಡಿಲಾರ್ದ ಕರೆನ್ಸಿ ಯಾಕೆ ನಡೆಸ್ತಾ ಇದ್ದೀರಾ? ಬಿಟ್ಬಿಡಿ. ಅವರಿಗೆ ಕರೆನ್ಸಿ ವ್ಯಾಲ್ಯೂ ಇಲ್ಲ ಅಂತ ಇದ್ರೆ ಅವ್ರು ಯಾಕೆ ಹಿಂಗೆಲ್ಲ ಓಡಾಡ್ಬೇಕಾಗ್ತಾ ಇತ್ತು? ಕೆಲಸ ಮಾಡಿದಿದ್ರೆ ಟಿಕೆಟಿಗೆ ಯಾಕೆ ಭಿಕ್ಷೆ ಬಿಡ್ಬೇಕಾಗಿತ್ತು ಅವರು? ಸಿದ್ದರಾಮಯ್ಯ ಅವರ ಹೆಸರು ಹೇಳಲಾರ್ದೆ ಅವ್ರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಕಾಂಗ್ರೆಸ್ಸಿಗೆ ಬೈಲಿಲ್ಲ ಅಂದ್ರೆ ಮೇಲ್ಗಡೆ ಅವರಿಗೆ ಕಿಮ್ಮತ್ತಿಲ್ಲ. ಅಷ್ಟೇ ತಾನೆ? ಯಾಕೆ ಮಾತಾಡಿಲ್ಲ? ಈಗ ಇಷ್ಟು ಮಾತಾಡ್ತಾ ಇದಾರಲ್ಲ. ಇಲ್ಲಿವರೆಗೂ 5 ವರ್ಷದಲ್ಲಿ ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ, ಅವರ ಜನರ ಪರವಾಗಿ ಯಾಕೆ ಮಾತಾಡಿಲ್ಲ ಸಂಸದರಲ್ಲಿ? ಇಷ್ಟು ವಾಕ್ಚಾತುರರು, ಇಷ್ಟೆಲ್ಲ ಜ್ಞಾನದ ಭಂಡಾರ ಇದ್ದವರು ಯಾಕೆ ಮಾತಾಡಿಲ್ಲ ಪಾರ್ಲಿಮೆಂಟ್ ನಲ್ಲಿ? ಇಲ್ಲಿ ಬಂದು ಏನ್ ಮಾತಾಡೋದಿರುತ್ತೆ ಇಷ್ಟು ವರ್ಷ ಆದ್ಮೇಲೆ? ಮುಂದೊಂದು ಇನ್ನೊಂದು ಮಾತು ಹೇಳಿದ್ದಾರೆ ಸರ್ ಅವರು, ಮದ್ರಾಸಿಗಳೇ ವಿಷಬೀಜ ಬಿತ್ತತಕ್ಕಂಥ ಕೇಂದ್ರಗಳಾಗಿ ಪರಿವರ್ತನೆ ಆಗಿದ್ದಾವೆ. ನೋಡ್ರಪ್ಪ, ಯಾವುದೇ ಕೇಂದ್ರಗಳು ವಿಷ ಬೀಜ ಬಿತ್ತಾ ಇದ್ರೆ ಹೋಮ್ ಮಿನಿಸ್ಟರ್ ಅವ್ರು ಏನ್ ಮಾಡ್ತಾ ಇದಾರೆ ಕೇಂದ್ರದಲ್ಲಿ? ಇವ್ರದೇ ಸರ್ಕಾರ ಇತ್ತಲ್ಲ ಈ 10 ವರ್ಷದಿಂದ, ಇವ್ರದೇ ಸರ್ಕಾರ ಕೇಂದ್ರದಲ್ಲಿ. ಕಳೆದ 6 ತಿಂಗಳ ಹಿಂದೆನೂ ಇವ್ರದೇ ಸರ್ಕಾರ. ಅಂದ್ರೆ ಅವಾಗಿನ ಬಿಜೆಪಿ ಹೋಮ್ ಮಿನಿಸ್ಟರು ಅಸಮರ್ಥರು, ಕೇಂದ್ರ ಹೋಮ್ ಮಿನಿಸ್ಟರ್ ಅಸಮರ್ಥ. ಇವರೇ ಹೇಳ್ತಾ ಇರೋದಲ್ಲ. ಏನ್ ಮಾಡ್ತಾ ಇದ್ರು ಮತ್ತೆ ಇವರು ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು? ಟಿಕೆಟ್ಗೋಸ್ಕರ ಈ ತರದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂತ ನೋಡಿ. 4 ವರ್ಷ 11 ತಿಂಗಳು ಮೌನಾಚರಣೆ ಮಾಡ್ಬಿಟ್ಟು ಇವಾಗ ಸಡನ್ ಆಗಿ ಇಷ್ಟು ಮಾತಾಡ್ತಾ ಇದಾರೆ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಯಾಕೆ ಮಾಡ್ತಾ ಇದಾರೆ ಅಂತ. ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.